ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ ರೀಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಹೋಗ್ಬಿಡೋಣ ಸ್ಟ್ರೈಟ್ ಅವೇ ಮೊದಲನೇ ಅಪ್ಡೇಟ್ಗೆ. ಯಾರು ವಿರಾಟ್ ಕೊಹ್ಲಿ, ಯಾರು ವಿರಾಟ್ ಕೊಹ್ಲಿ ಅಂತ ಸ್ಟೂಡೆಂಟ್ಸ್ಗಳು ರೊಚ್ಚಿಗೆದ್ದು ನಿಂತ್ಕೊಂಡಿದ್ದಾರೆ. ಇವಾಗ ನಮಗೆ ವಿರಾಟ್ ಕೊಹ್ಲಿನೋ ಗೊತ್ತಿಲ್ಲ, ಯಾರೋ ಗೊತ್ತಿಲ್ಲ. ಹೌದು, ಇಷ್ಟು ದಿನ ಗೊತ್ತಿತ್ತು, ಬಟ್ ಇವಾಗ ಇನ್ನು ಮುಂದೆ ಯಾರು ಕೂಡ ಗೊತ್ತಿಲ್ಲ. ಯಾವ ಪಾಲಿಟಿಷಿಯನ್ ಗೊತ್ತಿಲ್ಲ, ಯಾವ ಸೆಲೆಬ್ರಿಟಿನೂ ಗೊತ್ತಿಲ್ಲ. ನಮಗೆ ನಮ್ಮ ಪಾಲಿಗೆ ಯಾರು ಇಲ್ಲ, ನಮ್ಮ ಪಾಲಿಗೆಲ್ಲ ಸತ್ತೋಗ್ಬಿಟ್ಟವ್ರೆ ಅನ್ನೋ ಥರ ಸ್ಟೂಡೆಂಟ್ಸ್ಗಳು, ನೀಟ್ ಎಕ್ಸಾಮ್ನ ಸ್ಟೂಡೆಂಟ್ಸ್ಗಳು ರೊಚ್ಚಿಗೆದ್ದು ಪಾರ್ಲಿಮೆಂಟ್ ಹತ್ರ ಹೋಗ್ಬಿಟ್ಟು ರೊಚ್ಚಿಗೆದ್ದು ಪ್ರೊಟೆಸ್ಟ್ ಎಲ್ಲ ಮಾಡ್ಕೊಂಡು, ಒದಗಿದೆ ಎಲ್ಲ ತಿನ್ಕೊಂಡು, ಲಾಠಿ ಚಾರ್ಜ್ ಎಲ್ಲ ಮಾಡಿಸ್ಕೊಂಡು ಏನೇನಾಯ್ತು ಅಂತ ಗೊತ್ತಿರುತ್ತೆ ನಮಗೆ. ನೀಟ್ ಎಕ್ಸಾಮ್ ವಿಚಾರಕ್ಕೆ ಬಂತು ಅಂದರೆ ಪೇಪರ್ ಲೀಕ್ ಆಗಿರೋ ವಿಚಾರ ಆ್ಯಂಡ್ ಪ್ರೊಟೆಸ್ಟ್ ಮಾಡ್ತಾರಂಥ ವಿಚಾರ, ಏನೋ ಉಪವಾಸ ಸತ್ಯಾಗ್ರಹ ಎಲ್ಲ ಮಾಡ್ತಾವ್ರೆ. ಸೊ ಒಂಥರ ದೇಶದೆಲ್ಲೆಡೆ ಸಿಕ್ಕಾಪಟ್ಟೆ ಕರೆಂಟ್ಲಿ ಸದ್ದಾಗ್ತಿರೋಂಥ ಮ್ಯಾಟ್ರ್ ಏನು ಅಂದರೆ ಅದು ನೀಟ್ ಎಕ್ಸಾಮ್ ವಿಚಾರ. ಸ್ಟೂಡೆಂಟ್ಸ್ಗಳನ್ನ ಈ ಥರ ಟ್ರೀಟ್ ಮಾಡ್ತಾ ವಿಚಾರ, ಸ್ಟೂಡೆಂಟ್ಸ್ ಲೈಫ್ ಜೊತೆಗೆ ಆಟ ಆಡ್ತಾ ಇರೋಂಥ ವಿಚಾರ. ಸೊ ಈ ವಿಚಾರದ ಬಗ್ಗೆ ವಿರಾಟ್ ಕೊಹ್ಲಿ ಅವ್ರು ನನಗೆ ಎತ್ಕೊಂತಿದ್ದಾರೆ ಅಂತ ಕೇಳ್ತು ಅಂದರೆ, ಇಂಡಿಯಾದ ಟಾಪ್ ಮೋಸ್ಟ್ ಸೆಲೆಬ್ರಿಟಿ ಯಾರು ಅಂದ್ರೆ ವಿರಾಟ್ ಕೊಹ್ಲಿ. ಬೇರೆ ಯಾರು ಇಲ್ಲ ಅಂತಲ್ಲ, ಬೇರೆಯವರು ಕೂಡ ಇದ್ದಾರೆ. ಸೊ ಟಾಪ್ ಲಿಸ್ಟ್ ಅಲ್ಲಿ ಬರುವಂತವರು ವಿರಾಟ್ ಕೊಹ್ಲಿ. ಸೊ ಇವರು ಸ್ಟೂಡೆಂಟ್ಸ್ ಗಳಿಗೆ ಆಗ್ತಾ ಇರುವಂತಹ ಅನ್ಯಾಯದ ವಿಚಾರದಲ್ಲಿ, ಹೌದು ಅವ್ರು ಲಂಡನ್ ಅಲ್ಲಿ ಇದಾರೆ, ಇಲ್ಲ ಅಂತಲ್ಲ. ಸೊ ಲಂಡನ್ ಇದ್ರು ಕೂಡ ಇಂಡಿಯಾದಲ್ಲಿ ಏನಾಗ್ತಿರೋದೆಲ್ಲ ಗೊತ್ತಿದ್ರು ಕೂಡ ಸ್ಟೂಡೆಂಟ್ಸ್ ಗಳಿಗೆ ಆಗ್ತಿರುವಂತಹ ಒಂದು ಅನ್ಯಾಯದ ವಿಚಾರದಲ್ಲಿ ಒಂದು ಸ್ವಲ್ಪ ವಾಯ್ಸ್ ರೈಸ್ ಮಾಡೋದು ಅಥವಾ ಒಂದು ಪೋಸ್ಟ್ ಹಾಕೋದು ಇದೆಲ್ಲ ಮಾಡ್ತು ಅಂತಂದ್ರೆ ಸ್ವಲ್ಪ ಸೀರಿಯಸ್ ಆಗುತ್ತೆ, ಇನ್ನೂ ಸೀರಿಯಸ್ ಆಗುತ್ತೆ ಈ ಇಶ್ಯೂ ಅಂತ ಇವರ ಎಕ್ಸ್ಪೆಕ್ಟೇಷನ್. ಸೊ ವಿರಾಟ್ ಕೊಹ್ಲಿ ಅವರು ಬಂದ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಚೇಂಜಸ್ನ ತಗೊಂಡ್ಬರ್ಬೋದು ಅನ್ನೋ ಥರ, ಅಂದರೆ ಬಂದ್ಬಿಟ್ಟು ತಗೊಂಡ್ಬರ್ಬೇಕು ಅನ್ನೋಲ್ಲ, ಅಟ್ಲೀಸ್ಟ್ ಒಂದು ಸ್ವಲ್ಪ ವಾಯ್ಸ್ ರೈಸ್ ಮಾಡಲಿ ಅನ್ನೋ ಥರ. ಯಾವ ಟಾಪ್ ಸೆಲೆಬ್ರಿಟಿಗಳನ್ನು ಕೂಡ ನೀಟ್ ಎಕ್ಸಾಮ್ ವಿಚಾರದ ಬಗ್ಗೆ ಎಲ್ಲೂ ಕೂಡ ಪೋಸ್ಟ್ ಹಾಕೊಂಡಿಲ್ಲ, ಏನೂ ಹಾಕೊಂಡಿಲ್ಲ, ಯಾರಿಗೂ ಅದೆಲ್ಲ ಬೇಕಾಗೂ ಕೂಡ ಇಲ್ಲ. ಸೊ ನಮ್ಮ ಫ್ಯಾನ್ಸ್ಗಳು ಏನಿದ್ದಾರೆ ಅಂದರೆ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ಗಳು ಏನಿದ್ರು ಸ್ವಲ್ಪ ಮಟ್ಟಿಗೆ ಡಿಸಪಾಯಿಂಟ್ ಆಗಿರೋದು ಖಂಡಿತ ನಿಜ. ಯಾಕಂದರೆ ಇದು ನ್ಯಾಷನಲ್ ಇಶ್ಯೂ ಆಗೋಗ್ಬಿಟ್ಟಿದೆ. ಈ ನ್ಯಾಷನಲ್ ಇಶ್ಯೂ ಬಗ್ಗೆ ನೋಡಿ, ಅವರು ಕೂಡ ಪ್ರಾಬ್ಲಮ್ ಅನ್ನೋದು ಇರ್ತವೆ. ಅದು ಇರಬಾರ್ದು, ಈ ಟೈಮಲ್ಲಿ ಇರಬಾರ್ದು. ಯಾಕಂದರೆ ಸ್ಟೂಡೆಂಟ್ಸ್ಗಳೇ ಇಷ್ಟಪಡೋದು ವಿರಾಟ್ ಕೊಹ್ಲಿನ ಜಾಸ್ತಿ. ವಿರಾಟ್ ಕೊಹ್ಲಿನಾಗಿರಲಿ, ಸೆಲೆಬ್ರಿಟೀಸ್ಗಳಾಗಿರಲಿ, ಸ್ಟೂಡೆಂಟ್ಸ್ಗಳೇ ಜಾಸ್ತಿ ಇಷ್ಟಪಡೋದು. ಸೊ ಈ ಟೈಮಲ್ಲಿ ಒಂದು ಚಿಕ್ಕ ವಾಯ್ಸ್ನ ರೈಸ್ ಮಾಡ್ತು ಅಂತಂದರೆ ಖಂಡಿತ ಎಲ್ಲರಿಗೂ ಇಷ್ಟ ಅನ್ನೋದು ಆಗುತ್ತೆ. ಸೊ ಬಿಡಿ, ಅವ್ರದ್ದು ಗೊತ್ತಲ್ಲಪ್ಪ, ಈ ಕಡೆ ಪೊಲಿಟಿಕಲ್ ಪಾರ್ಟೀಸ್, ಆ ಪಾರ್ಟೀಸ್ ಎಲ್ಲರೂ ಬೇಕು ಹಂಗೆ ಮಾಡೋಕ್ಕೋಯ್ತು ಅಂದರೆ ವಿರಾಟ್ ಕೊಹ್ಲಿಗೆ. ಸೊ ನಾವೇನಕ್ಕೆ ಸುಮ್ಮನೆ ಇಷ್ಟೋರ್ ಆಗೋದು ಅನ್ನೋ ಸುಮ್ಮನೆ ಇರ್ತಾರೆ ಅಷ್ಟೇ ಎಲ್ಲ ಟಾಪ್ ಸೆಲೆಬ್ರಿಟೀಸ್ಗಳು. ಸುಮ್ಮನೆ ನಾನೇನಕ್ಕೆ ಪೋಸ್ಟ್ ಹಾಕೋದು ಅನ್ನೋ ಥರ. ಇದೇನು ಫಸ್ಟ್ ಟೈಮಾ? ಸಾಕಷ್ಟು ಸಲ ಆಗಿದೆ ಅಂಡ್ ಈ ಸಲ ಕೂಡ ಅದೇ ಥರನೇ ಆಗ್ತಾ ಇದೆ ಅಷ್ಟೇ. ಅಪ್ಡೇಟ್ ಬಿಟ್ಟು PV ಸಿಂಧು ಅವರು ವಿರಾಟ್ ಕೊಹ್ಲಿ ಅವರಿಗೆ ಕ್ರೆಡಿಟ್ನ ಕೊಟ್ಟಿದ್ದಾರೆ. ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಫಾರ್ ವಿರಾಟ್ ಕೊಹ್ಲಿ. ಆ ಟೈಮಲ್ಲಿ ಹೆಂಗಾಗಿತ್ತು ಅಂತಂದರೆ, ನನಗೆ ಸೀರೀಸ್ ಆಫ್ ಇಂಜುರೀಸ್ ಆಗ್ತಾ ಇತ್ತು ಆ್ಯಂಡ್ ಮ್ಯಾಚ್ಗಳನ್ನು ಕೂಡ ಗೆಲ್ತಾ ಇರಲಿಲ್ಲ. ಸೊ ಆ ಟೈಮಲ್ಲಿ ನಾನು ವಿರಾಟ್ ಕೊಹ್ಲಿ ಜೊತೆಗೆ ಮಾತಾಡಿದೆ. ಅವ್ರು ಪಟ್ಟನಿಗೆ ನನ್ನ ಮಾತಾಡ್ಸಿದ್ರು. ಸೊ ಇನ್ ಪರ್ಸನ್ ಒನ್ ಮಾತಾಡ್ಸಿದ್ರು. ಅವರು ಬಂದ್ಬಿಟ್ಟು ಸ್ವಲ್ಪ ಅವರ ಒಂದು ಮೋಟಿವೇಶನ್ ಅದು ಇದೆಲ್ಲ ಕೊಟ್ಟರು ನನಗೆ. ಮೋಟಿವೇಶನ್ ಅನ್ನೋದಕ್ಕಿಂತ ಒಂಥರ ಲೈಫ್ ಲೆಸನ್ ಆಗಿರಲಿ, ಎಲ್ಲನೂ ಒಂಥರ ಇಂಜುರೀಸಿಂದ ಯಾವಾಗ ಹಿಂಗೆ ಕಮ್ ಬ್ಯಾಕ್ ಮಾಡಬೇಕು, ಈ ಥರ ಫ್ಲಾಪ್ ಶೋಯಿಂದ ಹಿಂಗೆ ಕಮ್ ಬ್ಯಾಕ್ ಮಾಡಬೇಕು, ಹಿಂಗೆ ರಿಕವರ್ ಆಗಬೇಕು ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಹೇಳ್ಕೊಂಡು ಕೊಟ್ಟರು. ಸೊ ಅಲ್ಲಿಂದ ಆಚೆಗೆ ನಾನು ಸ್ವಲ್ಪ ಚೇಂಜ್ ಆದೆ ಅನ್ನೋ ಥರ ಇವರು ಕಂಪ್ಲೀಟ್ ಕ್ರೆಡಿಟ್ನ ವಿರಾಟ್ ಕೊಹ್ಲಿಗೆ ಕೊಟ್ಟಿದ್ದಾರೆ. ಸೊ ನೋಡಿ, ಒಂದು ಕಡೆ ನೋಡಿ ವಿರಾಟ್ ಕೊಹ್ಲಿ ಅವ್ರನ್ನ ಸಿಕ್ಕಾಪಟ್ಟೆ ವರ್ಸ್ಟಾಗಿ ಅನ್ಕೊಂತ ಇದ್ದಾರೆ ಆ ನೀಟ್ ಎಕ್ಸಾಮ್ ವಿಚಾರಕ್ಕೆ ಬಂತು ಅಂತಂದಾಗ. ಇನ್ನ ಒಂದ್ ಕಡೆ ವಿರಾಟ್ ಕೊಹ್ಲಿ ತರ ಯಾರು ಇಲ್ಲ ಅನ್ನೋ ತರ ಹೇಳ್ತಾ ಇದ್ದಾರೆ. ಅಪ್ಡೇಟ್ ನಂಬರ್ 3, ದಿನೇಶ್ ಕಾರ್ತಿಕ್ ಅವರು ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ಕುತ್ಕೊಂಡು ಸ್ಲಾಮ್ ಮಾಡಿದ್ದಾರೆ. ರೋಹಿತ್ ಶರ್ಮಾ ಜಸ್ಟ್ ಸಿಂಗಲ್ ಹ್ಯಾಂಡೆಡ್ಲಿ proved ಗೌತಮ್ ಗಂಭೀರ್ ಅಂಡ್ ಮ್ಯಾನೇಜ್ಮೆಂಟ್ ಕಂಪ್ಲೀಟ್ಲಿ ರಾಂಗ್ ಬೈ ಸ್ಮ್ಯಾಶಿಂಗ್ ಎ ಮಾಸ್ಟರ್ ಕ್ಲಾಸ್ ಸೆಂಚುರಿ ಇನ್ ಟೋಟಲ್ ರನ್ ಚೀಸ್ ಅಂತ ಹೇಳಿದ್ದಾರೆ. ಹೌದು, ಚೇಸ್ ಆಗದೆ ಇರ್ಬೋದು, ಬಟ್ ಆದರೆ ಸೆಲೆಕ್ಟರ್ಸ್ಗಾಗಿರಲಿ, ಗೌತಮ್ ಗಂಭೀರ್ದು ಅವ್ರದ್ದು ಒಂದು ಬಾಂಧವ್ಯ ಇತ್ತು ಗುರು. ಏನು ಕಿತ್ತಾಡ್ಕೊಂಡಿದ್ದಾರೆ ರೋಹಿತ್ ಶರ್ಮಾ, ಗೌತಮ್ ಗಂಭೀರ್ ಅನ್ನೋ ಥರ ಎಲ್ಲ ಏನೂ ಇಲ್ಲ. ಸೊ ಅಲ್ಲಿ ನೋಡ್ತಿದ್ರಲ್ಲ ಲಾರ್ಡ್ ಸ್ಟೇಡಿಯಮಲ್ಲಿ ಆ ಬಾಲ್ಕನಿಲೆಲ್ಲ ನಿಂತ್ಕೊಂಡು ನಕ್ಕೊಂಡು ಎಲ್ಲ ಚೆನ್ನಾಗೇನೆ ಇದ್ರು ಅವ್ರವ್ರ ಮಧ್ಯೆ. ನನಗೇನೋ ಅಂಥ ಡಿಸ್ಟರ್ಬೆನ್ಸ್ ಆಗಿದೆ ಅಂತ ಅನ್ನಿಸ್ತಿಲ್ಲ. ಇನ್ನು ವಿರಾಟ್ ಕೊಹ್ಲಿ ಮತ್ತು ಗಂಭೀರ್ ಮಧ್ಯೆ ಡಿಸ್ಟರ್ಬೆನ್ಸ್ ಆಗಿದೆ ಅಂತಂದರೆ ನಾವು ಆಕ್ಸೆಪ್ಟ್ ಮಾಡ್ಬೋದು. ಇವರಿಬ್ರು ಮಧ್ಯೆ ಅಂತ ಮಾಡೋದು ಡಿಸ್ಟರ್ಬೆನ್ಸ್ ಇದೆ ಅಂತ, ಜಗಳ ಇದೆ, ಕ್ವಾರಲ್ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಬಟ್ ಇವರು ದಿನೇಶ್ ಕಾರ್ತಿಕ್ ಅವರು ಪಾಯಿಂಟ್ ಔಟ್ ಮಾಡೋದು ಗೌತಮ್ ಗಂಭೀರ್ ಆ್ಯಂಡ್ ಸೆಲೆಕ್ಟರ್ಸ್ನ ಪಾಯಿಂಟ್ ಔಟ್ ಮಾಡ್ಬಿಟ್ಟು ಕಾಮೆಂಟ್ರಿಲಿ ಹೇಳಿದ್ದಾರೆ. ಅವ್ರು ಸೆಂಚುರಿ ಹೊಡಿತಾ ಇದ್ದಂಗೆ ಸೆಲೆಕ್ಟರ್ಸ್ಗೆ ಉತ್ತರ ಕೊಡಿದ್ರೆ, ಹಂಗೆ ಉತ್ತರ ಕೊಡಿದ್ರೆ, ಹಿಂಗೆ ಉತ್ತರ ಕೊಡಿದ್ರೆ, ಆ್ಯಂಡ್ ಆನ್ ಗೋಯಿಂಗ್ ರೂಮರ್ಸ್ಗೂ ಕೂಡ ಉತ್ತರ ಕೊಟ್ಟಿದ್ದಾರೆ ಅಂತ. ಅವ್ರು ಯಾರಿಗೆ ಉತ್ತರ ಕೊಟ್ಟಿಲ್ಲೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವ್ರನ್ನ ಪ್ರೂವ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅಪ್ಡೇಟ್ ನಂಬರ್ 4, ಅಶುತೋಷ್ ಶರ್ಮಾ ಅವ್ರನ್ನ ಇಂಗ್ಲೆಂಡ್ ಅವರು ಹಾಕೊಂಡಿದ್ದಾರೆ ಆಗ್ತಾ ಇರುವಂಥ ಒನ್-ಡೇ ಕಪ್ಪಿಗೆ. ಸೊ ಗೊತ್ತಲ್ಲಪ್ಪ, ಇಂಗ್ಲೆಂಡ್ ಅವರ ಡೊಮೆಸ್ಟಿಕ್ ಸೆಕ್ಯೂಟಲ್ಲಿ ಸೊ ಹ್ಯಾಂಪ್ಶೈರ್ ಅಂತ ಒಂದು ಶೈರ್ ಇದೆ. ಸೊ ಡರ್ಬಿ ಶೈರ್, ನಾರ್ತ್ ಆಂಪ್ಟನ್, ಅದು ಇದು, ಸೌತ್ ಆಂಪ್ಟನ್, ಅದು ಇದು ಅಂತ ಏನೇನೋ ಇದೆ ಇವ್ರದ್ದು. ಸೊ ಅದರಲ್ಲಿ ಇವಾಗ ಹ್ಯಾಂಪ್ಶೈರ್ಗೆ ಇವ್ರನ್ನ ಹಾಕೊಂಡಿದ್ದಾರೆ ಆಲ್ರೌಂಡರ್ ಆಗಿ. ಅಶುತೋಷ್ ಶರ್ಮಾ ನೋಡೋಣ ಅದೇನು ಮಾಡ್ತಾರೆ ಅಂತ. ಸೊ ಇದೊಂದು ಇನ್ನೊಂದು ಸ್ಟೆಪ್ಪು. ಇನ್ಫ್ಯಾಕ್ಟ್ ಕೌಂಟಿ ಆಡೋದಕ್ಕೆ ಹೋಗ್ತಾರೆ ಅಂತಂದರೆ, ಇಂಗ್ಲೆಂಡಲ್ಲಿ ಡೊಮೆಸ್ಟಿಕ್ ಆಡೋದಕ್ಕೆ ಹೋಗ್ತಾರೆ ಅಂತಂದರೆ, ಸೊ ಇದು ಇನ್ನೊಂದು ಸ್ಟೆಪ್ ಇದ್ದಂಗೆ. ಯಾಕಂದರೆ
ಈ ತರ ಆಡ್ಬೇಕು ಗುರು ಹೋಗ್ಬಿಟ್ಟು ಸುಮ್ಮನೆ ಖಾಲಿ ಇರುವಂತ ಪ್ಲೇಸ್ಗಳು ಹೋಗ್ಬಿಟ್ಟು ಆಡ್ತು ಅಂತಂದ್ರೆ ಸ್ವಲ್ಪ ಕಂಡೀಷನ್ಸ್ ಕೂಡ ಅರ್ಥ ಮಾಡ್ಕೊಂಡಂಗಿರುತ್ತೆ. ಇವಾಗ ನೋಡಿ ಹೊಸದಾಗಿ ಪ್ಲೇಯರ್ಗಳು ಹೋಗ್ಬಿಟ್ಟು ಇಂಗ್ಲೆಂಡ್ ಟರ್ನ್ ಮಾಡೋದಕ್ಕೂ ಈ ತರ ಎಲ್ಲ ಶೇರ್ಗಳನ್ನ ಆಡ್ಕೊಂಡು ಕೌಂಟಿ ಎಲ್ಲ ಆಡ್ಕೊಂಡು ಹೋಗ್ಬಿಟ್ಟು ಆಡೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇರುತ್ತೆ. ಅಲ್ಲಿಂದ ಕಂಡೀಷನ್ಸ್ನ ಅರ್ಥ ಮಾಡ್ಕೊಂಡಂಗಿರುತ್ತೆ. ಅಂಡ್ ಡಿಫ್ರೆಂಟ್ ಕಂಡೀಷನ್ ಆಡ್ತು ಅಂದ್ರೆ IPL ಆಡೋಕೆ ಕೂಡ ಸಿಕ್ಕಾಪಟ್ಟೆ ಈಸಿ ಅನ್ನೋದಾಗುತ್ತೆ. ಅಪ್ಡೇಟ್ ನಂಬರ್ 5 ಬರ್ತಾ ಇರೋ ಅಪ್ಡೇಟ್ ಪ್ರಕಾರ 4ನೇ ತಾರೀಕು ಆಗಸ್ಟ್ 4ನೇ ತಾರೀಕಿನ ಟ್ರಾವೆಲ್ ಮಾಡಬೇಕು ಅಂತ ಅನ್ಕೊಂಡಿದ್ರಂತೆ ಶ್ರೀಲಂಕಾ ಮೇಲೆ 2 ODI ಸೀರೀಸ್ ಟೆಸ್ಟ್ ಸೀರೀಸ್ ಬರ್ತಾ ಇದೆ. ಆಲ್ಮೋಸ್ಟ್ ಅಷ್ಟು 23ನೇ ತಾರೀಕಿಂದನೋ ಅಥವಾ ಅದಕ್ಕಿಂತ ಅರ್ಲಿ ಆಗಿನೇ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಸಿಕ್ಕಾಪಟ್ಟೆ ಗ್ಯಾಪ್ ಇಟ್ಕೊಂಡೇನೋ ಹೋಗ್ತಾ ಇದ್ದಾರೆ. 4ನೇ ತಾರೀಕು ಅಂತಂದ್ರೆ ಆಲ್ಮೋಸ್ಟ್ 2.5 ವಾರ 3 ವಾರ ಹತ್ರ ಗ್ಯಾಪ್ ಇಟ್ಕೊಂಡೇನೋ ಹೋಗ್ತಾ ಇದ್ದಾರೆ ಅಂತ ಅಪ್ಡೇಟ್ ಇದೆ. ಏನಕ್ಕೆ ಅಂತಂದ್ರೆ ಅಲ್ಲಿನ ಕಂಡೀಷನ್ಸ್ನ ಅರ್ಥ ಮಾಡ್ಕೊಳ್ಳೋದಕ್ಕೆಲ್ಲ ಕಂಡೀಷನ್ಸ್ ಆಲ್ರೆಡಿ ಫೆಮಿಲಿಯರ್ ಆಗೇನಿದೆ. ಸಿಕ್ಕಾಪಟ್ಟೆ ಆಡಿದ್ರು ಶ್ರೀಲಂಕಾದಲ್ಲಿ, ಆಡಿಲ್ಲ ಅನ್ನೋ ಥರ ಏನಿಲ್ಲ. ಬಟ್ ಆದ್ರೂ ಶ್ರೀಲಂಕಾನ ಸೋಲ್ಸೋದು ಅಷ್ಟು ಈಸಿ ಮಾತಲ್ವೇ ಅಲ್ಲ. ಅದು ಯಾವುದೇ ಟೀಮ್ ಆಗಿರಲಿ ಶ್ರೀಲಂಕಾನ ಸೋಲ್ಸೋದು ಯಾವುದೇ ಫಾರ್ಮ್ಯಾಟ್ ಆಗಿರಲಿ ಈಸಿ ಇಲ್ಲ. ಯಾಕಂದ್ರೆ ಅವ್ರು ಅಷ್ಟು ಈಸಿಯಾಗಿ ಬಿಟ್ಕೊಂಡು ಕೊಡಲ್ಲ ಹೆಂಗೆ ಇದ್ರು ಟೀಮು. ಸೊ ಅದರಿಂದ ಸ್ವಲ್ಪ ಸಿವಿಯರ್ ಆಗಿ ತೊಗೊಂಡ್ರ ಹತ್ರ ಕಾಣಿಸ್ತಾ ಇದೆ ಇದು. ಯಾಕಂದ್ರೆ ನಮಗೆ ಬ್ಯಾಕ್ ಟು ಬ್ಯಾಕ್ ಡಿಫೀಟ್ಸ್ಗಳಾಗಿದ್ದಾವೆ. ಸೀರೀಸ್ ಆಫ್ಟರ್ ಸೀರೀಸ್ IPL ಆದಾಗಿಂದ ಸೀರೀಸ್ ಆಫ್ಟರ್ ಸೀರೀಸ್ ಸೋಲ್ತಾನೆ ಇದೀವಿ. ಇನ್ ಕೇಸ್ ಏನಾದ್ರು ಈಗ ಆಲ್ರೆಡಿ ಮುಖಭಂಗ 5 ಪೈಸದ ಮಾನ ಮರ್ಯಾದಿಲ್ಲ ಏನೂ ಇಲ್ಲ ಆ ಥರ ಆಗೋಗ್ಬಿಟ್ಟೈತೆ. ಸೊ ಇನ್ ಕೇಸ್ ನಾವು ಶ್ರೀಲಂಕಾ ಮೇಲೂ ಕೂಡ ಏನಾದ್ರು ಸೀರೀಸ್ನ ಸೋದೋಗ್ಬಿಡ್ತು ಅಂದರೆ, ಅದು ಟೆಸ್ಟ್ ಸೀರೀಸ್ನ ಸೋಗ್ಬಿಡ್ತು ಅಂತಂದ್ರೆ, ಈಗ ಆಗಲೇ ODIಯಲ್ಲಿ ಮನ ಕಳ್ಕೊಂಡಿದ್ವಿ. ಅಂದ್ರೆ ಅದ್ರಲ್ಲಿ ಅಷ್ಟೊಂದೇನು ಕಳ್ಕೊಂಡಿಲ್ಲ. T20 ಹೆವಿ ಮಾನ ಕಳ್ಕೊಂಡಿದ್ವಿ. ODIಯಲ್ಲೂ ಕೂಡ ಒಂದು ರೇಂಜಿಗೆ ಕಳ್ಕೊಂಡಿದ್ವಿ. ಅಂಡ್ ಎಲ್ಲೂ ಏನೋ ಕಳ್ಕೊಂಡ್ಬಿಡ್ತು ಟೆಸ್ಟ್ ಅಲ್ಲೂ ಅಂತಂದ್ರೆ 5 ಪೈಸದ ಮರ್ಯಾದೆ ಇಲ್ಲ ಇವಾಗ. ಫಸ್ಟ್ ಆಫ್ ಆಲ್ ಏನೂ ಇಲ್ದಂಗೆ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಅರ್ಲಿಯಾಗಿ ಟ್ರಾವೆಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇದು ಒಂದು ಗುಡ್ ಡಿಸಿಷನ್. ಅಪ್ಡೇಟ್ ನಂಬರ್ 6 ರವಿಶಾಸ್ತ್ರಿ ಅವರು ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಿದ್ರೆ ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ಅವರ ಎಕ್ಸ್ಪೀರಿಯನ್ಸ್ ಇಸ್ ಸಮಥಿಂಗ್ ಯು ಕ್ಯಾನಾಟ್ ಬೈ ಇನ್ ಮಾರ್ಕೆಟ್ ಅಲ್ಲಿ ಸಿಗಲ್ಲ. ಎಕ್ಸ್ಪೀರಿಯನ್ಸು ಪ್ಲೇಯರ್ಸ್ಗಳು ಆಡಿದ್ರೆ ಬರೋದು. ಸಾಕಷ್ಟು ಆಡಿರುವಂಥ ಪ್ಲೇಯರ್ಸ್ಗಳು ಟೀಮಲ್ಲಿ ಇರೋದು ಎಷ್ಟು ಇಂಪಾರ್ಟೆಂಟು ಅನ್ನೋದ್ರ ಬಗ್ಗೆ ಮಾತಾಡಿದರೆ, ಇಫ್ ಐ ವೇರ್ ದ ಕೋಚ್ ರೋಹಿತ್ ಶರ್ಮಾ ಅಂಡ್ ವಿರಾಟ್ ಕೊಹ್ಲಿ ವುಡ್ ಬಿ ಆನ್ ದ ಫ್ಲೈಟ್ ಟು ಸೌತ್ ಆಫ್ರಿಕಾ. ಅಂದರೆ ಡೈರೆಕ್ಟ್ ಫ್ಲೈಟು, ಇನ್ನು ಇಲ್ವೇ ಇಲ್ಲ ಮುಲ್ಲಾಜೆ ಇಲ್ಲಾಗಿರೋ ಡೈರೆಕ್ಟ್ ಫ್ಲೈಟ್ ಅಂತ 2025 ಚಾಂಪಿಯನ್ಸ್ ಟ್ರೋಫಿ ಗೆಲ್ತಾ ಇದ್ದಂಗೆ ರೋಹಿತ್ ಶರ್ಮಾರ ಮತ್ತು ವಿರಾಟ್ ಕೊಹ್ಲಿ ಇಬ್ಬರು ಸ್ಟ್ರೈಟ್ ಅವೇ ಫ್ಲೈಟ್ ಹತ್ತಿಸ್ಬಿಡ್ತಾ ಇದೆ. ಏನೂ ಮ್ಯಾಟ್ರ್ ಆಗೋಲ್ಲ ಈ ಸೀರೀಸು, ಬದನೆಕಾಯಿ ಬೇಳೆಕಾಳು ಅವೆಲ್ಲ ಏನೂ ಮ್ಯಾಟ್ರ್ ಆಗೋದಿಲ್ಲ ನನಗೆ ಅಂತ ಹೇಳಿದರೆ, ಬಿಗ್ ಮ್ಯಾಚಸ್ demands experience and the pace attack of Bumrah, Shami and Siraj and Bhuvaneshwar gives India the best chance to win 2027 ವರ್ಲ್ಡ್ ಕಪ್ ಅಂತ. ಅಂದರೆ ಇವ್ರು ಬ್ಯಾಕ್ ಮಾಡ್ತಿರೋದು ನೋಡಿ, ಸೀನಿಯರ್ ಬೌಲರ್ಸ್ಗಳನ್ನ ಇವ್ರು ಬ್ಯಾಕ್ ಮಾಡ್ತಾ ಇದ್ದಾರೆ. ಇಂಥವ್ರು ಬೇಕು. ಭುವನೇಶ್ವರ್ ಕುಮಾರ್ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ, ಬುಮ್ರಾ ಒಳ್ಳೆ ಸಖತ್ ಫಾರ್ಮಲ್ಲಿ ಇದ್ದಾರೆ, ಬುಮ್ರಾ ಬಿಟ್ಟು ಹೋಗೋಕ್ಕಾಗೋದಿಲ್ಲ, ಬುಮ್ರಾ ಹೆಂಗಿದ್ರು ಇದ್ದಾರೆ. ಆ್ಯಂಡ್ ಶಮಿ ತರುವಂಥ ಎಕ್ಸ್ಪೀರಿಯನ್ಸು. ಸೊ ಈ ಥರ ಪ್ಲೇಯರ್ ಸಿರಾಜ್. ಸೊ ಈ 4 ಜನ ಇತ್ತು ಅಂತಂದ್ರೆ ಸಿಕ್ಕಾಪಟ್ಟೆ ಸೈಕಾಗಿರುತ್ತೆ ಟೀಮು ಅಂತ. ಸೊ ಈ 3 ಜನ ಬಂದರೂ ಬರ್ಬೋದು. ಭುವನೇಶ್ವರ್ ಕುಮಾರ್ನ ಆ್ಯಡ್ ಆನ್ ಮಾಡ್ಕೊಂಡ್ಬಿಡ್ಬೋದು ಒಂದು ಪಕ್ಷ. ಬಟ್ ಶಮೀನ್ ಅಂತೂ ಸಿಕ್ಕಾಪಟ್ಟೆ ಒಂಥರ ಧೂಳು ಸಾಮಾನು ನೋಡ್ತಾವ್ರೆ ಇವಾಗ. ಭುವನೇಶ್ವರ್ ಕುಮಾರು ಅದೇ ಮ್ಯಾಟ್ರಲ್ಲಿ ನೋಡ್ತಾವ್ರೆ ಏನೇ ಮಾಡಿದ್ರು ಕೂಡ. ಬಟ್ ಶಮೀನ್ ಅಂತೂ ಕೇಳಂಗಿಲ್ಲ, ಕಾಣೆ ಆಗೋಗ್ಬಿಡವ್ರೆ. ಅಪ್ಡೇಟ್ ನಂಬರ್ 7 ಜೇಕೋಬ್ ಬಥೆಲ್ ನಮ್ಮ RCB ಪ್ಲೇಯರು. ಮತ್ತೊಬ್ಬ RCB ಪ್ಲೇಯರ್ ಬಗ್ಗೆ ಮಾತಾಡಿದ್ರೆ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಗೊತ್ತಿರೋದೇ ನಿಮ್ಗೆ ಒಂಥರ ಫ್ಯಾನ್ ಬಾಯ್ ಆಗೋಗ್ಬಿಡಿದ್ರೆ ಜೇಕೋಬ್ ಬಥೆಲ್. ಪ್ರತಿ ವರ್ಷನೂ ಲಾಸ್ಟ್ ಇಯರು ಸಾಕಷ್ಟು ಮಾತಾಡಿದ್ರೆ, ಈ ಇಯರ್ ಕೂಡ ಏನು ಅಷ್ಟೇನಾಗಿ ಚೆನ್ನಾಗಿ ಆಗಿಲ್ಲ ಅಂದ್ರೂ ಕೂಡ ಸಾಕಷ್ಟು ಮಾತಾಡ್ತಿದ್ದಾರೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ. ಸೊ ಸೀರೀಸ್ ಆದ ನಂತರ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದು. ವಿರಾಟ್ ಕೊಹ್ಲಿ ಅವರ ಬಗ್ಗೆ RCB ಬಗ್ಗೆನೂ ಕೂಡ ಹೇಳಿದರೆ, ನಾನು RCBಗೆ ಹೋದಾಗ ಅವರು ಕ್ಯಾಪ್ಟನ್ ಆಗಿರಲಿಲ್ಲ, ಬಟ್ ಆದರೂ ಕೂಡ ಅವ್ರು ಕ್ಯಾಪ್ಟನ್ ಆಗಿಲ್ಲ ಅಂದ್ರೂ ಕೂಡ ಅವರ ಲೀಡರ್ಶಿಪ್ ಸ್ಕಿಲ್ ಯಾವ ಥರ ಇದೆ ಅಂತಂದರೆ, ಒಂದು ಟೀಮ್ ಮೀಟಿಂಗ್ ಆಗ್ತಾ ಇದೆ ಅಂತಂದರೆ, ಒಂದು ಏನಾದ್ರು ಆಗ್ತಾ ಇದೆ ಅಂದರೆ ಅವ್ರು ಯಾವ ಥರ ಹೇಳ್ಕೊಂಡು ಕೊಡ್ತಾರೆ ಪ್ರತಿಯೊಬ್ಬ ಪ್ಲೇಯರ್ಗೂ ಅಂತಂದರೆ, ಸೊ ಅದೇ ತೋರಿಸುತ್ತೆ ಅವ್ರು ಎಂಥ ಲೀಡರ್ ಅಂತ. ಸೊ ಅವ್ರು ಲೀಡರ್ ಆಗಿಲ್ಲ ಅಂದ್ರೂ ಕೂಡ ಲೀಡರೇನೆ ಅವರು, ಅಂದರೆ ಕ್ಯಾಪ್ಟನ್ ಆಗಿಲ್ಲ ಅಂದ್ರೂ ಕೂಡ ಲೀಡರೇ ಅಂತ. ಸೊ ಕ್ಯಾಪ್ಟನ್ಗೂ ಲೀಡರ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಅಂತೂ ಇದೆ. ಕ್ಯಾಪ್ಟನ್ನೇ ಬೇರೆ, ಲೀಡರೇ ಬೇರೆ. ಕ್ಯಾಪ್ಟನ್ ಆಗಿಲ್ಲ ಅಂದ್ರೂ ಕೂಡ ಲೀಡರ್ ಆಗ್ಬೋದು, ಬಟ್ ಲೀಡರ್ ಆದವರೆಲ್ಲ ಕ್ಯಾಪ್ಟನ್ ಆಗೋದಕ್ಕೆ ಆಗೋದಿಲ್ಲ. ಅಪ್ಡೇಟ್ ನಂಬರ್ 8 ಸಾಲಿಡ್ ಅಪ್ಡೇಟ್ ಬರ್ತಾ ಇದೆ. ಶ್ರೀಲಂಕಾ ಸೀರೀಸ್ ರಿಲೇಟೆಡ್, ಟೆಸ್ಟ್ ಸೀರೀಸ್ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ. ಜಸ್ಪ್ರೀತ್ ಬುಮ್ರಾನ ಜೊತೆಗೆ ಜಡೇಜನ ಕಮ್ ಬ್ಯಾಕ್ ಮಾಡಿಸ್ಬೇಕು ಅಂತ ಅನ್ಕೊಂಡಿರುವಂತಪ್ಪ ಟೆಸ್ಟ್ ಫಾರ್ಮೆಟಿಗೆ ಬರ್ತಾ ಇರೋಂಥ ಅಪ್ಡೇಟು. ಇನ್ನೂ ಅಫಿಷಿಯಲ್ ಆಗಿ ಸ್ಕ್ವಾಡ್ಗಳೆಲ್ಲ ಏನು ರಿಲೀಸ್ ಆಗಿಲ್ಲ. ಸೊ ಬುಮ್ರಾನು ಇರಬೇಕಂತೆ ಆ ಸೀರೀಸಲ್ಲಿ. ಶ್ರೀಲಂಕಾ ಸೀರೀಸ್ ಅಂತ, ಶ್ರೀಲಂಕಾ ಬಿಡಮ್ಮ ನೀನೇ ಶ್ರೀಲಂಕಾ ಮೇಲೆ ಬುಮ್ರಾನ್ ಕರ್ಕೊಂಡು ಹೋಗ್ಬೇಕಾ, ಯಂಗ್ ಪ್ಲೇಯರ್ಸ್ ಹಾಕೊಂಡು ಹೋಗೋಣ ಆ ಥರ ಎಲ್ಲ ಏನಿಲ್ಲ. ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡಿದೆ ಶ್ರೀಲಂಕಾ ಸೀರೀಸ್. ಅವೇ ಸೀರೀಸ್ನ ಸೀರಿಯಸ್ ಆಗಿ ತೊಗೊಂಡು ಈ ಸಲ ಟೆಸ್ಟ್ ಸೀರೀಸ್ನ ಗೆಲ್ಲೇಬೇಕು ಅಂತ. ನೋಡಿ ಯಾವ ಥರ ಬುಡುಕ್ ಬಂದಿದೆ ಅಂತಂದರೆ, ಅಲ್ಲಾಡ್ತಾವ್ರು ಹಂಗೇನೆ ಇಂಡಿಯಾದವರು. ಅಜ್ಜಿ ಒಂದು ವಿಕ್ಟ್ರಿ ಕೊಡ್ರಪ್ಪ, ಒಂದು ಸೀರೀಸ್ ವಿಕ್ಟ್ರಿ ಕೊಡ್ರಪ್ಪ ಅನ್ನೋ ಥರ ಆಗೋಗ್ಬಿಡೈತಿ ಇವಾಗ. ಸೀರೀಸ್ ಆಫ್ಟರ್ ಸೀರೀಸ್ ಸೋಲ್ತಾ ಇರೋದ್ರಿಂದ, ಅದು ಏನಾದ್ರು ಜಿಂಬಾಬ್ವೆ ಸೀರೀಸ್ ಎಲ್ಲ ಸೋತಾಗ್ಬಿಟ್ವಿ ಅಂತ ಅನ್ಕೊಳ್ಳಿ, ಅಂತಿಂತ ಪ್ರೆಷರಿಗೆ ಬರಲಾಗೋರು ಈ ಶ್ರೀಲಂಕಾ ಸೀರೀಸ್. ಸಿಕ್ಕಾಪಟ್ಟೆ ಪ್ರೆಷರಿಗೆ ಬಂದ್ಬಿಡ್ತಾರೆ. ಇವಾಗಲೇ ಪ್ರೆಷರಲ್ಲಿದ್ದಾರೆ. ಅದೇನಾದ್ರು ಸೋತಾಗ್ಬಿಡ್ತು ಅಂದರೆ ಕೇಳಂಗಿಲ್ಲ, ಅಧ್ವಾನ ಆ ರೇಂಜಿಗೆ ಪ್ರೆಷರಿಗೆ ಬಂದ್ಬಿಡ್ತಾರೆ. ಸೊ ಇವರಿಬ್ಬರನ್ನ ಹಾಕೊಬೇಕು ಅನ್ಕೊಂಡಿದ್ರಂತೆ. ಯಾವುದೇ ಮುಲಾಜ್ ಕೊಡೋದು ಬೇಡ, ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ನ ಹಾಕೊಂಡು ಹೋಗೋಣ ಬೌಲಿಂಗಲ್ಲಿ ಹತ್ರ. ಜಡೇಜಾ ಅಂಡ್ ಬುಮ್ರಾ ಇಬ್ರು ಬೇಕು ಅಂತ. ಅಪ್ಡೇಟ್ ನಂಬರ್ 9 ಸಿಕಂದರ್ ರಾಜಾ ಜಿಂಬಾಬ್ವೆಯ ಪ್ಲೇಯರು ಮಾತಾಡಿದರೆ, ಮೋಸ್ಟ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಜಿಂಬಾಬ್ವೆ ಪರವಾಗಿ ನೋಡ್ತು ಅಂತಂದ್ರೆ, ರಾಜಾ ಹೇಳ್ತಾರೆ 50-50 ಇದೆ, ಇಂಡಿಯಾಗೂ 50% ಇದೆ, ನಮಗೂ 50% ಇದೆ ಈ ಸೀರೀಸ್ನ ಗೆಲ್ಲೋದಕ್ಕೆ. ನಾವು
ನಾವೇನು ಈಸಿಯಾಗಿ ಬಿಟ್ಕೊಂಡು ಕೊಡೋದಿಲ್ಲ, ನಮ್ಮ ನೆಲದಲ್ಲಿ ನಾವು ಈಸಿಯಾಗಿ ಬಿಟ್ಕೊಂಡು ಕೊಡುವಂಥ ಸೀನೇ ಇಲ್ಲ. ಹೌದು, ಇಂಡಿಯನ್ ಟೀಮ್ ಒಳ್ಳೆ ಟೀಮೇ, ಸಖತ್ತಾಗಿರೋಂಥ ಟೀಮು, ಅವ್ರಿಗೆ ಹಂಗೆ ಹಿಂಗೆ ಆಗಿದೆ ಇವಾಗ ರೀಸೆಂಟಾಗೆ. ಬಟ್ ಅಷ್ಟು ಈಸಿಯಾಗಂತೂ ಖಂಡಿತ ಇರಲ್ಲ. ನಾವು ಪಣ ತೊಟ್ಟಾಡ್ತೀವಿ, ಹಂಗಾಡ್ತೀವಿ, ಹಿಂಗಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅಂಡ್ ಆಬ್ವಿಯಸ್ಲಿ ಅವ್ರು ಕಾನ್ಫಿಡೆಂಟ್ ಆಗಿರಲೇಬೇಕು. ಕಾನ್ಫಿಡೆಂಟ್ ಎನಫ್ ಆಗಿಲ್ಲ ಅಂದರೆ ಹೆಂಗೆ? ಇಂಡಿಯಾ ಬೇರೆ ಈ ಥರ ಕೆಳಗಡೆ ಕಳಿಸ್ಕೊಂಡು ಬಿದ್ದಿದೆ, ಈ ಟೈಮಲ್ಲಿ ಕಾನ್ಫಿಡೆಂಟ್ ಆಗಿಲ್ಲ ಅಂದರೆ ಇನ್ಯಾವ ಟೈಮಲ್ಲಿ ಕಾನ್ಫಿಡೆಂಟ್ ಆಗಿರ್ತಾರೆ? ಜಿಂಬಾಬ್ವೆ ಅವರು ಇಲ್ಲ, ಇವರಿಗೆ 2 ಸೀರೀಸ್ ಸೋಲ್ಕೊಂಡು ಬಂದವ್ರೆ, ನಾವು ಊಟ ಇಕ್ಕಬೇಕು ಅಂತ ಇವ್ರ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ನೋಡಿರಲ್ಲ ಅವ್ರ ಸೀರೀಸ್ನ, ನೋಡಿರ್ತಾರೆ ಬ್ಯಾಕ್ ಟು ಬ್ಯಾಕ್ ಸೀರೀಸ್ ಹೆಂಗೆ ಹೊಗೆ ಹಾಕಿಸ್ಕೊಂಡಿದೀವಿ ನಾವು ಅಂತ T20 ಸೀರೀಸಲ್ಲಿ. ಸೊ ನಾವು ಊಟ ಇಡಬೇಕು ಅಂತಾನೆ ಒಂಥರ ಐ ಕಾನ್ಫಿಡೆನ್ಸ್ ಇವಾಗ ಬಂದಿರುತ್ತೆ ಅವ್ರಿಗೆ. ಇಂಡಿಯಾ 2 ಸೀರೀಸ್ ಬ್ಯಾಕ್ ಟು ಬ್ಯಾಕ್ ಹೊಡ್ಕೊಂಡು ಹೋಗಿತ್ತು ಅಂದ್ರೆ, ಎಲ್ಲ ವೈಟ್ ವಾಶ್ ಮಾಡ್ಕೊಂಡು ಹೋಗಿತ್ತು ಅಂದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಅಷ್ಟು ಮಟ್ಟಿಗೆ ಇರ್ತಿರ್ಲಿಲ್ಲ. ಬಿಡೋರು ಸೋಲ್ತೀವಿ ಇನ್ನೇನು ಅಂತ ಇರ್ತಿತ್ತು. ಬಟ್ ಇವಾಗ ಯಾವ ರೇಂಜಿಗೆ ಕಾನ್ಫಿಡೆನ್ಸ್ ಬಂದಿರುತ್ತೆ ಅಂತಂದ್ರೆ, ಹೊಡಿತೀವಿ ಅನ್ನೋ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಈ ತರ ಸ್ಟೇಟ್ಮೆಂಟ್ಗಳೆಲ್ಲ ಈಚೆಗಡೆ ಬರ್ತಾ ಇರೋದು. ನೋಡೋಣ ಅದೇನ್ ಮಾಡ್ತಾರೆ ಅಂತ ಸಿಕಂದರ್ ರಾಜ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇಷ್ಟವಾಗಿ ಬ್ರಿಗೇಡಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದೆ ಲೈಕ್ ಉದ್ರಿಸಿ ಮಾಮ್.